ಎಷ್ಟ್ ಜನ ಬೇಕ್ರಿ? ನೀವು ಅವಳ ಅಕ್ಕನ್ ಮದ್ವೆ ಮಾಡ್ಕೊಂಡಿದ್ದೀರಿ, ಆಕೆ ಜೊತೆಗೆ ತಂಗಿ ಜೊತೆಗೆ ನೀವು ಸಂಪರ್ಕ ಹೊಂದುವಾಗ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿದೆ ನಾನ್ ಮದ್ವೆ ಆದವನು, ನಾನು ಇನ್ನೊಬ್ಬಳನ್ನ ಮದ್ವೆ ಆಗಲ್ಲ ಅಂತ ಗೊತ್ತಿದ್ಮೇಲೆ ನೀವು ಮುಂದುವರಿಬಾರ್ದಲ್ವಾ? ಅವ್ರು ಬಂದಿದ್ರೆ ನೀವು ಬೇಡಮ್ಮ ನಾನು ಆಲ್ರೆಡಿ ನಿನ್ನ ಅಕ್ಕನ್ ಮದ್ವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು. ಕನ್ನಡಿನೇ ಕಲ್ಲು ಕೊಡಿದ್ರು, ಕಲ್ಲೇ ಕನ್ನಡಿ ಕೊಡೋದ್ರು, ಹೊಡೆಯೋದು ಕನ್ನಡಿನೇ. ಯಾವ್ದೋ ಒಂದ್ ಸಂದರ್ಭದಲ್ಲಿ ಏನೋ ಒಂದು ತೊಂದರೆ ಆಗೋಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರನ ಅವ್ರ ಜೀವನನೇ ಹಾಳು ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡ್ತಿದೆ. ಮೊನ್ನೆ ಒಂದ್ ಮಾಡಿದೀವಿ ಕೇಳಿ, ಒಂದ್ ಡೆತ್ ನೋಟ್ ನಲ್ಲಿ ಅವಳು ಎಲ್ಲ ಡೀಟೇಲ್ ಆಗಿ ಬರ್ದಿಟ್ಬಿಟ್ಟು ಮಂಡ್ಯದು ಫುಲ್ ಬರ್ದಿದ್ದಾಳೆ. ಈ ತರ ಇನ್ಯಾವ್ದು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ನೇಣಾಕ್ಕೋತಾ ಇದೀನಿ. ಮತ್ತೆ ಪೊಲೀಸ್ನವ್ರಿಗೆ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾಳೆ ಅವಳು, ದಯವಿಟ್ಟು ಇಂಥವ್ರನ್ನೆಲ್ಲಾರನ್ನು ಕರೆದು ಸರಿಯಾಗಿ ಶಿಕ್ಷೆ ಕೊಡಿ ಅಂತ. ಆಮೇಲೆ ಮುಂದೆ ಬರೀತಾಳೆ, ಈ ವರ್ಷ ಈ ಜನ್ಮದಲ್ಲಿ ನಾನ್ ನಿಮ್ಗೆ ಒಳ್ಳೆ ಹೆಣ್ಮಗಳಾಗಿ ಹುಟ್ಲಿಲ್ಲ, ಮುಂದಿನ ಜನ್ಮದಲ್ಲಿ ನಿಮ್ಗೆ ಇನ್ನೊಬ್ಳು ಹೆಣ್ಮಗಳಾಗಿ ಮಾನವಂತಲಾಗಿ ಬದುಕ್ತೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ತಂದೆ ತಾಯಿಗಳಿಗೆ, ಸಮಾಜಕ್ಕೆ, ಬೇರೆ ಹೆಣ್ಮಕ್ಳಿಗೆ, ಪೊಲೀಸ್ನವ್ರಿಗೆ ಎಲ್ಲದಕ್ಕೂ ಡೀಟೇಲ್ ಆಗಿ ಡೆತ್ ನೋಟ್ ಬರ್ದಿಟ್ಟಿದ್ದಾಳೆ. ಆಮೇಲೆ ಅಲ್ಲೋಗಿ ಯಾವ್ದೋ ಒಂದು ಊರದಲ್ಲಿ ನೇಣು ಹಾಕೊಂಡಿದ್ದಾಳೆ. ಪರಿಸ್ಥಿತಿ ಈ ತರ ಆಗ್ಬಾರ್ದಲ್ಲ. ಸಮಾಜದಲ್ಲಿ ಅಂತಹ ಏನೋ ಒಂದು ಸಂದರ್ಭದಲ್ಲಿ ಆದಂತ ಹೆಣ್ಮಗಳಿಗೆ ಎಷ್ಟು ಜನಕ್ಕೆ ಅವಕಾಶಗಳು ಸಿಗುತ್ತೆ ಪುನಃ ಇನ್ನೊಂದು ಸತಿ ಜೀವನ ರೂಪಿಸ್ಕೊಳಕ್ಕೆ? ಎಲ್ಲಿ ಸಿಗುತ್ತೆ ಚಂದ್ರಶೇಖರ್ ಅವ್ರೆ? ಆಕೆಗೆ ಒಪ್ಪಿಸೋದಕ್ಕೆ ಕಾರಣ ಏನಿತ್ತು? ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿ ಒಪ್ಸಿ ಮುಂದಿನ ಕ್ರಿಯೆಗೆ ನೀವು ಆಕೆಯ ಸಮ್ಮತಿಯನ್ನ ಪಡ್ಕೊಂಡಿದ್ದೀರಿ. ಅಂದ್ರೆ ನಾನು ಅವನನ್ನು ಮದುವೆ ಮಾಡ್ಕೋತೀನಿ, ಆದ್ಮೇಲೆ ಆಗ್ಬೇಕಾದ ಕೆಲಸ ಈಗ್ಲೇ ಮುಗ್ದೋಗ್ಬಿಡ್ಲಿ ಅನ್ನೋ ಉದ್ದೇಶದಿಂದ ಅವರ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದ್ ಯಾಕೆ ಕೊಟ್ರು ಅದೇನ್ ಬಿಟ್ರು ಅನ್ನೋದಾಯ್ತು. ಆಕೆ ಮರ್ತ್ ಬಿಡಿ, ನಿಮಗ್ ಗೊತ್ತಿತ್ತಲ್ಲ ನೀವು ಆ ಸಂದರ್ಭದಲ್ಲಿ ಅಲ್ಲ ನಾನು ಮದ್ವೆ ಆಗಿದೆ ನನ್ಗೆ ಅಂತ. ಅದು ಗೊತ್ತಿದ್ದು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೇಕು. ನೋ ಯು ಸಿ, ಅಲ್ಲ ಸ್ವಲ್ಪ ದಿ ಗ್ಯಾಲರಿ ಸೇಸ್ ದಿ ಫೋಟೋಸ್ ನೋಡೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋನಿಕಾರವರ ಜೊತೆಯಲ್ಲಿ ತೆಗೆದ ಫೋಟೋಗಳು, ಮದುವೆ ಸಮಯದಲ್ಲಿ ತೆಗೆದ ಫೋಟೋಗಳು, ಫಿರ್ಯಾದಾರ ತಂಗಿ ಇಂಥವ್ರ ಜೊತೆ ತೆಗೆದ ಫೋಟೋಗಳು, ಆಕೆಗೆ ಹಲ್ಲೆ ಮಾಡಿ ಗಾಯಗಳಾದ ಫೋಟೋಗಳು ಇರುವುದು ಕಂಡು ಬಂದಿರುತ್ತದೆ. ಯಾರಾದ್ರೂ ಕನ್ಸೆನ್ಸಸ್ ಅಲ್ಲಿ ಇತ್ತು ಅಂದ್ರೆ ಹಲ್ಲೆ ಮಾಡ್ತಾರ? ಗಾಯ ಆಗತ್ತಾ? ಆಲ್ ಈಸ್ ನಾಟ್ ವೆಲ್ ವಿಚ್ ಅಲ್ಟಿಮೇಟ್ಲಿ ನಿಮ್ ಕಾಟ ತಡಿಲಾರ್ದಲ್ನೇ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ರ ಹತ್ರ ಲಾಯಲ್ ಆಗಿದ್ಬಿಟ್ಟಿದ್ರೆ ಯಾವ್ದು ಆಗ್ತಿರ್ಲಿಲ್ಲ. ಈ ತರ ದುರಾಸೆನೇ ಇದಕ್ಕೆ ಕಾರಣ ಆಗಿರೋದು. ರಿಲೇಶನ್ಶಿಪ್ ಬೇರೆ, ಮದುವೆ ಬೇರೆ ಇದಾರೆ. ನೀವು ಒಳ್ಳೆ ಚೆನ್ನಾಗಾಯ್ತಲ್ಲ ಹೇಳಿ, ಅದನ್ನ ಅಲ್ಲಿ ಬಂದಾಗ ಹೇಳ್ತಾಳ ಅವಳು, ಈಗ ಅಕ್ಕ ಬೇಕೋ ತಂಗಿ ಬೇಕೋ ಅಂತ ಚೂಸ್ ಮಾಡ್ಕೋಬೇಕು. ಅಲ್ಲಿ ಬರ್ತಾರೆ, ಟ್ರಯಲ್ಗೆ ಬನ್ಲಿ, ಅಕ್ಯೂಸ್ಡ್ ಇಸ್ ಇನ್ ಕಸ್ಟಡಿ. ಏನಾಗುತ್ತೆ ಗೊತ್ತಾ, ಇದು ಈ ಒಂದ್ ಸಂಬಂಧ ಈ ವಿಚಾರ ಮಾತ್ರ ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಅಲ್ದೇ ಇದ್ರೆ ಅಷ್ಟೊಂದೆಲ್ಲ ಅವರು ಇದ್ ಮಾಡ್ತಿರ್ಲಿಲ್ಲ, ಏನೋ ಕಂಟಿಂಜೆನ್ಸಿ ಬರೀತಿರ್ಲಿಲ್ಲ. 375 ಅಲ್ಲಿ 6-7 ಭಾಗಗಳನ್ನ ಬರ್ದಿದ್ದಾರೆ. ಚಂದ್ರಶೇಖರ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂದು ಸಂಬಂಧ ಯಾವುದೇ ಕಲ್ಮಶವಿಲ್ದಲ್ನೇ ಇದ್ದಂತ ಪಕ್ಷದಲ್ಲಿ ಅದನ್ನ ಮುಂದೆಂದಕ್ಕೂ ಉಪಯೋಗಕ್ಕೆ ಬೇಕು ಅಂತ ಯಾರು ತಾನೇ ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ? ಒಂದ್ ನಿಮಿಷ ತಾವು ಯೋಚನೆ ಮಾಡಿ ನೋಡಿ, ಸಮಾಜ ನೋಡಿ. ಕರೆಕ್ಟ್ ಅಪ್ಪ, ಐ ಆಮ್ ನಾಟ್ ಸೇಯಿಂಗ್ ದಟ್ ದಿಸ್ ಇಸ್ ದಿ ಪೊಸಿಷನ್. ಇಷ್ಟ ಸಾಕಲ್ಲ, ನಾನು ಹಿಂಗಿದ್ದೀನಿ, ನೀನ್ ನನ್ನನ್ನು ಬಿಟ್ರೆ ಇದನ್ನೆಲ್ಲ ಹೊರಗಡೆಗೆ ಹಾಕ್ತೀನಿ ಅಂತ. ಇಫ್ ಯು ಆರ್ videographing it, for what purpose? That's the point. If you are taking a photograph of it, it is for what purpose? So ಹಾಗೆ ಮಾಡಿದ್ದು day in and day out we are seeing that they are subjected to blackmailing. 2-3 ಸಂದರ್ಭದಲ್ಲಿ ತಾವು ರೀಸೆಂಟ್ ನಲ್ಲಿ ನೋಡಿರ್ಬೇಕು. ಅಂತದನ್ನ ಹಾಕಿ ಅವರ ಸ್ನೇಹಿತರುಗಳಿಗೆ ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡಿ ವಾಟ್ಸಪ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಮಾಡಿದ್ರ. ಸೊ ಇದೆಲ್ಲ ಸಮಾಜದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ. ಇಂತಹ ಕ್ರಿಯೆಗಳು ಗೋಪ್ಯವಾಗಿ ನಡೀತಕ್ಕಂಥ ಕ್ರಿಯೆನ ನೀವು ಮುಂದೆಂದಕ್ಕೋ ಉಪಯೋಗಕ್ಕೆ ಬರ್ಲಿ ಅಂತ ಹೇಳಿ ವಿಡಿಯೋಗ್ರಾಫ್ ಮಾಡ್ಕೊಂಡು, ಫೋಟೋಗ್ರಾಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅಂದ್ರೆ ನಿಮ್ಮ ಉದ್ದೇಶ ಏನಂತ ನಾವು ತಿಳ್ಕೊಳ್ಬೇಕು.
ಕನ್ನಡಿನೇ ಕಲ್ಲು ಕೊಡಿದ್ರು, ಕಲ್ಲೇ ಕನ್ನಡಿ ಕೊಡೋದ್ರು, ಹೊಡೆಯೋದು ಕನ್ನಡಿನೇ. ಇಟ್ ಇಸ್ ಎ ಪ್ರೈವೇಟ್ ಅಫೇರ್, ಕನ್ಸೆನ್ಶುಯಲ್, ಇಟ್ ವಿಲ್ ಕಂಟಿನ್ಯೂ ಟು. ವೈ ವುಡ್ ಇಟ್ ಗೋ ಟು ದಿ ಪೊಲೀಸ್? ವೈ ವುಡ್ ಇಟ್ ಕಮ್ ಟು ದಿ ಸ್ಟೇಟ್? ಪ್ರಕರಣಗಳು ಬಂದಾಗ ಯಾವ ರೀತಿಯಲ್ಲಿ ಅದನ್ನ ಗಮನಕ್ಕೆ ತೆಗೆದುಕೋಬೇಕು ಅನ್ನೋದು ಪ್ರತಿ ಪ್ರಕರಣದ ವಿಶ್ಲೇಷಣೆ ಮೇಲೆ ಹೋಗುತ್ತೆ, ಅದರ ವಸ್ತುಸ್ಥಿತಿ ಆಧಾರದ ಮೇಲೆ ಹೋಗುತ್ತೆ. ಅದನ್ನ 376 ಅಂತ ಅಂದಿದ ತಕ್ಷಣನೇ ಅವನೇನೋ ಒಂಥರ ಹಳದಿ ಗಣ್ಣಲ್ಲಿ ನೋಡೋದು ಆತರ ಅಲ್ಲ. ಈ ಪ್ರಕರಣದ ಪೂರ್ತಿ ಒಟ್ಟಾರೆ ಅಭಿಪ್ರಾಯ ನೋಡಿದ್ರೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ರಿಲೇಶನ್ಶಿಪ್ಸ್ ನ ಯಾರು ತಮ್ಮ ಸ್ವಂತಕ್ಕೆ ಉಪಯೋಗ ಪಡ್ಕೊಳ್ಳೋದು ಒಂಥರ, ಅದ್ರ ದುರುಪಯೋಗ ಮಾಡ್ಕೋಬಾರ್ದು. ಎಷ್ಟ್ ಜನ ಬೇಕ್ರಿ? ನೀವು ಅವಳ ಅಕ್ಕನ ಮದ್ವೆ ಮಾಡ್ಕೊಂಡಿದ್ದೀರಿ, ಆಕೆ ಜೊತೆಗೆ ತಂಗಿ ಜೊತೆಗೆ ನೀವು ಸಂಪರ್ಕ ಹೊಂದುವಾಗ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿದೆ ನಾನು ಮದ್ವೆ ಆದವನು, ನಾನು ಇನ್ನೊಬ್ಬಳನ್ನ ಮದ್ವೆ ಆಗಲ್ಲ ಅಂತ ಗೊತ್ತಿದ್ಮೇಲಿಂದ ನೀವು ಮುಂದುವರಿಬಾರ್ದಲ್ವಾ? ಅವ್ರು ಬಂದಿದ್ರೆ ನೀವು ಬೇಡಮ್ಮ ನಾನು ಆಲ್ರೆಡಿ ನಿನ್ನ ಅಕ್ಕನ ಮದ್ವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು. ಓನ್ಲಿ ನಮ್ಮ ಮುಸಲ್ಮಾನರ ಜನಾಂಗದಲ್ಲಿ 4 ಮದ್ವೆಗೆ ಅವಕಾಶ ಇದೆ. ಸೊ ಹಂಗಾಗಿ ಅವ್ರಿಗೆ ಅದು ಅಪ್ಲಿಕಬಲ್ ಆಗಲ್ಲ. 4ನೇವ್ರು ಬಿಟ್ಟು ಅಲ್ಲ 5ನೇವ್ರಾದ್ರೂ ಕೂಡ 5ನೇವ್ರದಕ್ಕಿದೆ ತೊಂದ್ರೆ. 4 ಮದ್ವೆಗಳನ್ನ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಅವ್ರು ಮ್ಯಾನೇಜ್ ಮಾಡ್ಕೋಬಹುದು. ಸೊ 4 ಜನಕ್ಕೆ ಈ ತರಕ್ಕೆ ವ್ಯವಸ್ಥೆ ಇದೆ. ಆ ಕಾನೂನು ಬದಲಾವಣೆ ಆಗೋ ತನಕ ಅದು ನಡೀತಾ ಇರುತ್ತೆ. ಮಿಕ್ದವ್ರಲ್ಲೆಲ್ಲಾನು ಇಲ್ಲ ಅಲ್ವಾ? ಮತ್ತೆ ಅಷ್ಟೇ, ನೀವು ಅಲ್ಲಿ ಪ್ರಶ್ನೆ ಕೇಳ್ತೀರಿ ವಿಕ್ಟಿಮ್ ಬಂದಾಗ, ನೋಡಮ್ಮ ಇಂಥ ದಿವ್ಸಕ್ಕೆ ನೀನು ಆತನ ಜೊತೆ ಸಂಬಂಧ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಿನಗೆ ಚೆನ್ನಾಗಿ ಗೊತ್ತಿತ್ತು ನಿಮ್ಮ ಭಾವ ಈಗಾಗ್ಲೇ ನಿಮ್ಮ ಅಕ್ಕನ ಜೊತೆಗೆ ಈ ತರ ಹೊಂದಾಣಿಕೆ ಇದ್ದಿದ್ರಿಂದ ಇಬ್ರಲ್ಲಿ ಒಬ್ಬರನ್ನೇ ಮದುವೆ ಮಾಡ್ಕೊಳಕ್ ಸಾಧ್ಯವಾಗಿತ್ತು, ಹಾಗಾಗಿ ನೀನ್ ಅದಕ್ಕೆ ಸಮ್ಮತಿ ಸೂಚಿಸಬಾರ್ದಾಗಿತ್ತು ಅಂತ ನೀವು ಕೇಳ್ತೀರಿ. ಅದನ್ನ ಕೇಳಿದಾಗ ಅವಳು ಏನ್ ಉತ್ತರ ಕೊಡ್ತಾಳೋ ಅದ್ರ ಆಧಾರದ ಮೇಲೆ 376 ಆಗುತ್ತೋ ಬಿಡುತ್ತೋ ತೀರ್ಮಾನ ಆಗುತ್ತೆ. ಅಲ್ಲ, ನೈಸಿಟೀಸ್ ನ ತುಂಬಾ ಹೇರ್ ಲೈನ್ಸ್ ಫಿಟ್ಟಿಂಗ್ ಮಾಡಕ್ ಹೋಗ್ಬಾರ್ದು. KV ಟೆಂಪ್ಟರ್ ಎಲ್ಲ ಕ್ರಿಮಿನಲ್ ಕೇಸಿಗೆ ತರಬಾರ್ದು ಚಂದ್ರಶೇಖರ್. ನೋ 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 ಆ ಕನ್ಸೆಂಟ್ ಬಂದಾಗ ವಿವರವಾಗಿ ಅದಕ್ಕೆ ಸಾಕ್ಷಿ ಬೇಕಾಗತ್ತೆ. ಈಗ ಇರೋ ಮೆಟೀರಿಯಲ್ ಅಲ್ಲಿ ಇಷ್ಟೇನೆ, ನಿಮ್ಗೆ ಗೊತ್ತಿತ್ತಲ್ಲ, ನೀವು ಹೋಗ್ಬಾರ್ದಾಗಿತ್ತು, ಅಷ್ಟೇನೆ ಅಲ್ಲಿ. Therefore, you should have as a dutiful brother-in-law, what was your role? Look ma, you may be very good, but I have already married your sister, so therefore I am sold out. Now not available. ಅದಂಗಲ್ಲ, ಆಯ್ತು ಅಲ್ಲೂ ನಡಿಲಿ ಇಲ್ಲೂ ನಡಿಲಿ, ಬಂದಾಗ ನೋಡ್ಕೊಂಡ್ರಾಯ್ತು. ನೀವು ಪ್ರಾಮಿಸ್ ಮಾಡಿಲ್ಲ ಅಂತ ಆಯ್ತು ಅಂತಂದ್ರೆ ಅವಳ ಸ್ಟೇಟ್ಮೆಂಟ್ ಅಲ್ಲಿ ಮದುವೆ ಆಗುವುದಾಗಿ ನಂಬಿಸಿ ಅಂತ ಬರ್ತಿರ್ಲಿಲ್ಲ. ಇಲ್ದೆ ಹೋಗಿದ್ದು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು, ಅವ್ರ ಪಾರ್ಟಿ ಸವಾಲ್ನಲ್ಲಿ ಕೇಳ್ಬೇಕು, ಅವಳು ಉತ್ತರ ಕೊಡ್ತಾಳೆ. ಅದು ಟ್ರಯಲ್ ಜಡ್ಜ್ ತೀರ್ಮಾನ ಸ್ಪಷ್ಟವಾಗಿದೆ, ಮದುವೆ ಆಗೋದಾಗಿ ನಂಬಿಸಿ ಅಂತ. ಅದರಿಂದ ನಮ್ಗೆ ಈಗ ಬಂದಿರೋದು ಅಷ್ಟೇನೆ. ಎಸ್, ಮೆಮೊಫೈಲ್ಡ್ ಆಯ್ತಮ್ಮ, ಮೆಮೊಫೈಲ್ಡ್, ನಾಟ್ ಎ ಕೇಸ್. ಎಸ್, ಮಹೇಶ್ ಕುಮಾರ್.